ಎಲ್ಲ ನ್ಯಾಚುರಲ್ ಊಟ ಮನೆ ಎಲ್ಲ ಸಾಂಬಾರಿಗೆ ಬರ್ಬಿಡಿ ಎಲ್ಲ ಮನೆ ಮಾಡ್ತೀವಿ. ಆ ಉಪ್ಪಿನಕಾಯಿಯು ಮನೆಗೆ ಟೈಮ್ ಸಿಕ್ಕಿದ್ರೆ ಮಾಡ್ತೀವಿ. ಒಂದೊಳ್ಳೆ ಸಾಫ್ಟ್ ಆಗಿರೋಂಥ ಮುದ್ದೆ. ಆಹಾ ಆಹಾ ಬೆಸ್ಟ್ ಸಾಂಬಾರು. ಈ ಹಳ್ಳಿಗಳಲ್ಲಿ ಅವರೆಕಾಳು ತಿಂದಿರೋರಿಗೆ ಈ ಒಂದು ನೆನಪಿರುತ್ತೆ. 9 ರೂಪಾಯಿಗೆ ಕೊಡೋ ಕಾಸಿಗೆ ಹೊರತು ಪೈಸಾ ವಸೂಲು. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣಂತ ಇವತ್ತು ನೆಲಮಂಗಲ ಮೇನ್ ರೋಡು, ಬೆಂಗಳೂರು ಟು ನೆಲಮಂಗಲ ಹೋಗುವಂಥ ಒಂದು ರೋಡು, ಅದರ ರೈಟ್ ಸೈಡ್ಗೆ ಬರುವಂಥ ಮನೆ ಊಟ ಅನ್ನೋ ಒಂದು ಜಾಗ. ಇದೇ ಸಬ್ ರಿಜಿಸ್ಟರ್ ಆಫೀಸು. ಅದ್ರ ಪಕ್ಕದಲ್ಲಿರುವಂಥ ಒಂದು ಸಂಧಿ ಒಳಗಡೆ 10-20 ಮೀಟ್ರ್ ಒಳಗಡೆ ಬಂದರೆ ಒಳಗಡೆ ಮನೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಾರೆ. 80 ರೂಪಾಯಿಗೆ ಮುದ್ದೆ ಊಟ, ಅನ್ನ, ಸಾಂಬಾರು ಎಲ್ಲನೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ನಾವಿಲ್ಲಿ ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿದ್ದೀವಿ. ಜಾಗಕ್ಕೆ ಬಂದು ಸೆಟಲ್ ಆಗಿದ್ದೀವಿ. ರಂಗನಾಥ ಸ್ವಾಮಿ ಹೋಟೆಲ್ ಅಥವಾ ಮನೆ ಊಟದ ಹೋಟೆಲ್ಲು. ಅಮ್ಮ ತಗೊಬಂದ್ಬಿಡಿ. ಪಾಪ ಅಮ್ಮ ಮುದ್ದೆ ತಗೊಬಂದ್ಬಿಟ್ಟಿದ್ರು, ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಮುದ್ದೆ. ಇದಕ್ಕೇನು ಸಾಂಬಾರು ಅಮ್ಮ ಸ್ವಲ್ಪ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಒಂದು ಮನೆ ಊಟ ಅಂತಲೇ ಹೇಳ್ಬೋದು. ಮೆಸ್ ಟೈಪಲ್ಲಿ ಮಾಡ್ಕೊಂಬರ್ತಾರಂಥ ಒಂದು ಜಾಗ. ಇಲ್ಲಂತೂ ಕಂಪ್ಲೀಟಾಗಿ ಅಫಿಷಿಯಲ್ಸು. ಯಾವತ್ತೂ ಗೌರ್ಮೆಂಟ್ ಹಾಲಿಡೇಸ್ ರಜೆ ಇರುತ್ತಲ್ಲ ಆವತ್ತಿನ ಓಪನ್ ಇರಲ್ಲ. ಗೌರ್ಮೆಂಟ್ ರಜೆ ಇರೋದಿನ ಆಲ್ಮೋಸ್ಟ್ ಇವು ಮೆಸ್ಸೇ ಓಪನ್ ಮಾಡಲ್ವಂತೆ. ಸಾಂಬಾರು ಏನು ಸಾಂಬಾರು? ಅವರೆಕಾಳು ಸಾಂಬಾರು. ದಿನಕ್ಕೊಂದೊಂದು ವೆರೈಟಿನಾ? ಓಕೆ. ಒಂದಿನ ಬೇಳೆ ಸಾಂಬಾರು, ಒಂದಿನ ಅವರೆಕಾಳು ಸಾಂಬಾರು. ಸಾಕು 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 ಎಲ್ಲ ಮಾಡ್ತೀರಾ? ಓಕೆ. ನಾವು ಬಂದಿರೋ ದಿನ ಅವರೆಕಾಳು ಸಾಂಬಾರು. ಎಸ್, ಟೆಂಪ್ಟಿಂಗ್ ಆಗಿದೆ. ಆ ಸಾಂಬಾರು ನೋಡ್ಬಿಟ್ಟು ಬಾಯಲ್ಲಿ ಲಿಟ್ರಲಾಗಿ ನೀರು ಬರ್ತಾ ಇದೆ. ಆಹಾ ತಿಕ್ಕ ಸಾಂಬಾರು, ಒಂದೊಳ್ಳೆ ಸಾಫ್ಟ್ ಆಗಿರೋಂಥ ಮುದ್ದೆ. ಹಪ್ಳನ ತಂದುಬಿಟ್ರಾ? ರೈಸಿಗೆ ಕೊಡ್ಬೋದಿತ್ತು. ಆವಾಗ ಇದರಲ್ಲಿ ರೈಸಿಗೆ ಕೊಟ್ಟಿರಿ, ಆವಾಗ ಕೊಡ್ತೀರಾ? ಸಾಫ್ಟಾಗಿರೋಂಥ ಮುದ್ದೆ, ಅವರೆಕಾಳು ಜೊತೆಗೆ ತರಕಾರಿ ಎಲ್ಲ ಯಥೇಚ್ಛವಾಗಿ ಈ ಆಲೂಗಡ್ಡೆ, ಬೀನ್ಸ್ ಎಲ್ಲ ಹಾಕಿದ್ದಾರೆ. ಆಹಾ ಇದಂತೂ ನನ್ನ ಫೇವ್ರೇಟು. ನಾನು ಊರಿಗೆ ಹೋದರೆ ನಮ್ಮಮ್ಮ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಹಂಗೆ ಸ್ವಲ್ಪ ಮುದ್ದೆನ ಬ್ರೇಕ್ ಮಾಡಿಕೊಂಡು ಆಹಾ ಒಂದೊಳ್ಳೆ ಸಾಫ್ಟಾಗಿರೋಂಥ ಮುದ್ದೆ, ಹಂಗೆ ಒಂದೊಳ್ಳೆ ತಿಕ್ಕಾಗಿರೋಂಥ ಅವರೆಕಾಳು ಸಾಂಬಾರು. ಅಲ್ಟಿಮೇಟ್ ಕಾಂಬಿನೇಷನು. ತಿನ್ನೋಣ. ಆಹಾ ಆಹಾ ಬೆಸ್ಟ್ ಸಾಂಬಾರು. ಆ ಮಸಾಲ ಅಂತೂ ಅಲ್ಟಿಮೇಟ್ ಆಗಿದೆ. ಲೈಟಾಗಿ ಸ್ಪೈಸಿನೆಸ್ಸು. ಪಕ್ಕಾ ಮನೆ ಊಟ ಅಂತಲೇ ಹೇಳ್ತೀನಿ. ಫಸ್ಟ್ ಬೈಟಲ್ಲೇ ಒಂದೊಳ್ಳೆ ಹಳ್ಳಿಗಳ ಕಡೆ ಮಾಡ್ತಾರೆ ಗೊತ್ತೀವಿ ಅವರೆಕಾಳು ಸಾಂಬಾರು, ಅದೇ ಟೇಸ್ಟ್ ಇದೆ. ಮುದ್ದೆ ಜೊತೆಗಂತೂ ಅಲ್ಟಿ ಕಾಂಬಿನೇಷನು, ಸೂಪರಾಗಿದೆ. ಲೈಟಾಗಿ ಹುಳಿ ಹಾಕಿರ್ತಾರೆ. ಅವರೆಕಾಳು ಸಾಂಬಾರು ಮಾಡೋಕ್ಕೆ ಲೈಟಾಗಿ ಹುಣಸೆಹಣ್ಣು ಕಳಿಸ್ಬಿಟ್ಟು ಹುಳಿ ಹಾಕಿರ್ತಾರೆ. ಆ ಒಂದು ಹುಳಿ ಘಾಟಂತೂ ಪಟ್ಟಂತ ಗೊತ್ತಾಗುತ್ತೆ. ಬೆಸ್ಟ್ ಇದೆ. ಹೀಗೆ ಸ್ವಲ್ಪ ಕಾಳು ತಿನ್ನೋಣ. ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರಲ್ಲ. ಒಂದು ಗ್ರೇವಿ ಒಳಗಡೆ ಹಿಡಿದೋಗಿರುತ್ತೆ. ಅವರೆಕಾಳು ಸಿಡಿದೋಗಿ ಒಳಗಡೆ ಒಂದು ಗ್ರೇವಿ ಹಿಡಿದಿರುತ್ತಲ್ಲ, ಸ್ಪೈಸಿಯಾಗಿ ಮಸಾಲೆ ಭರಿತವಾಗಿ ಒಳ್ಳೆ ಬೆಸ್ಟ್ ಆಗಿರೋಂಥ ಕಾಳು, ಬೆಸ್ಟ್ ಆಗಿರೋಂಥ ಸಾಂಬಾರು, ಬೆಸ್ಟ್ ಆಗಿರೋಂಥ ಮುದ್ದೆ ಅಲ್ಟಿಮೇಟ್ ಇದೆ. ಈ ಹಳ್ಳಿಗಳಲ್ಲಿ ಅವರೆಕಾಳು ತಿಂದಿರೋರಿಗೆ ಈ ಒಂದು ನೆನಪಿರುತ್ತೆ. ನಾನಂತೂ ಆವಾಗವಾಗ ಊರಿಗೆ ಹೋದಾಗ ನಮ್ಮಮ್ಮ ನಮ್ಮ ಜಮೀನಲ್ಲಿ ಬೆಳೆಯುವಂಥ ಅವರೆಕಾಳನ್ನ ಮಾಡಿಕೊಡ್ತಾರೆ. ಸೇಮ್ ಅದೇ ಟೇಸ್ಟ್ ಇದೆ, ಯಾವುದೇ ಥರದ ಚೇಂಜಸ್ ಇಲ್ಲ. ಒಂದು ಬೈಟು. ಹಂಗೆ ಕಡಿಯೋಕ್ಕೆ ಸ್ವಲ್ಪ ಹಪ್ಪಳ ಕೊಟ್ಟಿದ್ದಾರೆ. ಹಪ್ಪಳ ಕೊಡ್ಕೊಂಡು ಮುದ್ದೆ ತಿನ್ನೋಕೊಂಥರ ಚಂದ. ಹಿಂಗೆ ಮಾಡೋದು ಹಳ್ಳಿಗಳ ಕಡೆ. ಹಪ್ಪಳ ಗಿಪ್ಪಳ ಹಬ್ಬ ಇದ್ದರೆ ಹಪ್ಪಳ ಮಾಡಿಬಿಡ್ತಾರೆ, ಕಾಳು ಸಾಂಬಾರು ಮಾಡಿಬಿಡ್ತಾರೆ. ಲೈಟಾಗಿ ಹಪ್ಪಳ ಕಟ್ಕೊಂಡು ಕಾಳು ತಿಂತ ಮುದ್ದೆ ತಿಂತಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಬೆಸ್ಟ್ ಊಟ. ಇದ್ರ ಜೊತೆಗೆ ರೈಸ್ ಕೊಡ್ತಾರೆ. ಇದೇ ಸಾಂಬಾರಿಗೆ ಇವತ್ತು ರೈಸ್ ಮಾಡಿದ್ದಾರೆ. ರೈಸ್ ಹಾಕ್ಸ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ತಮ್ಮ ಹೆಸರು? ಯಶೋದಮ್ಮ. ಯಶೋದಮ್ಮ. ನಿಮ್ಮ ಹೋಟೆಲ್ ಹೆಸರೇನು? ಹೋಟೆಲ್ ಹೆಸರು ರಂಗನಾಥ ಸ್ವಾಮಿ ಹೋಟೆಲ್ ಮನೆ ಊಟ. ರಂಗನಾಥ ಸ್ವಾಮಿ ಹೋಟೆಲ್ ಮನೆ ಊಟ. ಎಷ್ಟು ವರ್ಷ ಆಯಿತು? 6 ವರ್ಷ ಆಯಿತು. 6 ವರ್ಷ ಆಯಿತು. ಏನೇನು ಸಿಗುತ್ತಮ್ಮ? ಹಪ್ಪಳ, ಉಪ್ಪಿನಕಾಯಿ, ರಸಮು, ಮಜ್ಜಿಗೆ, ಅನ್ನ, ಸಾಂಬಾರು. ಡೈಲಿ ಒಂದೊಂದು ಥರ ಸಾಂಬಾರು ಮಾಡ್ತೀವಿ. ಡೈಲಿ ಒಂದೊಂದು ಥರ ಸಾಂಬಾರು. ಒಂದೇ ಥರ ಸಾರು ಮಾಡಲ್ಲ. ಡೈಲಿ ಒಂದೊಂದು ಥರ ಸಾರು. ನ್ಯಾಚುರಲ್ ಊಟ, ಏನು ಸೋಡಾ ಗೀಡ ಮಿಕ್ಸ್ ಮಾಡಲ್ಲ ನಾವು. ಮನೆಗೆ ಅಡುಗೆ ಏನು ಮಾಡ್ತೀವಿ ಅದು ಆ ಥರ ಊಟ ಕೊಡ್ತೀವಿ. ಓಕೆ, ಮನೆ ಊಟ. ಪಕ್ಕಾ ಮನೆ ಊಟ. ಯಾವುದೇ ಸೋಡಾ ಗೀಡ, ಮನೆ ಊಟ. ಮಸಾಲ ಗಿಸಾಲ ಎಲ್ಲ ಮಸಾಲ ಗೀಸಾಲ ಎಲ್ಲ ಮನೆದೆ. ಖಾರದ ಪುಡಿ ಎಲ್ಲ ಮನೆದೆ. ಎಲ್ಲ ಮನೆದೆ. ಓಕೆ. ಎಷ್ಟು ರೂಪಾಯಿ ಅಮ್ಮ ಊಟ? 80 ರೂಪಾಯಿ. ಅನ್ಲಿಮಿಟೆಡಾ? ಅನ್ಲಿಮಿಟೆಡ್. ಏನು ಅನ್ಲಿಮಿಟೆಡ್ ಬರುತ್ತೆ?
ಏನು ಎಲ್ಲನೂ ಕೊಡ್ತೀವಿ. ಎಲ್ಲನೂ ಕೊಡ್ತೀವಿ. ಮುದ್ದೆ ಒಂದು ಹೆಚ್ಚಿಗೆ ಕೊಟ್ಟರೆ ಒಂದು 10 ರೂಪಾಯಿ 20 10 ರೂಪಾಯಿ ಮುದ್ದೆ ಒಂದಕ್ಕೆ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಅನ್ಲಿಮಿಟೆಡ್. ಮಿಕ್ಕಿದೆಲ್ಲ ಓಕೆ 6 ವರ್ಷ ಆಯ್ತು ಅಂದ್ರಿ, ಇಲ್ಲೇ ಮಾಡ್ಕೊಂಡ್ ಬರ್ತಾ ಇದೀರಾ? ಇದೇ ಮಾಡಿ 100 ರೂಪಾಯಿ ಮಾಡಿ ಅಂತ ನಾವು ಜನವರಿಂದ 70 ರೂಪಾಯಿ ಕೊಡ್ತಿದ್ದೋ 10 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಎಲ್ಲರೂ ಬರೋರು ಕೇಬೇರಿ ಇವರೆಲ್ಲ ನಮ್ಗೆ ಆರ್ ಟಿ ಆಫೀಸ್ ಅವರೆಲ್ಲ 100 ರೂಪಾಯಿ ಮಾಡೋಕ್ಕಯ್ಯ ಯಾರು ಈ ಊಟ ಕೊಡಲ್ಲ ಅಂತಾರೆ. ನಾವು ಮತ್ತೆ ಏಕ್ದಮ್ಮು 30 ರೂಪಾಯಿ ಜಾಸ್ತಿ ಮಾಡಬಾರ್ದು ಅಂತ 10 ರೂಪಾಯಿ ಜನವರಿಂದ ಮಾಡಿದ್ದೀವಿ. ಈ ಜನವರಿ ಸ್ಲೋವಾಗಿ ರೈಸ್ ಮಾಡ್ಕೊಂಡು ಹೋಗೋಣ ಅಂತ. ಓಕೆ ಒಂದೇ ಬಾರಿ ಮಾಡಿದ್ರೆ ಪಾಪ ಬರೋರು ಕಷ್ಟ ಆಗುತ್ತೆ. ಅವ್ರು ಕಷ್ಟ ಅಂದ್ರೆ ಕಷ್ಟನೇ, ನಾವು ಅಕ್ಕ ಹಿಂಗೆ ತಂತೀವಿ ಹಿಂಗೆ ತಂತಾರೆ ಅಂತಾರೆ. ಓಕೆ ಯಾರ್ಯಾರು ಕಸ್ಟಮರ್ ಜಾಸ್ತಿ ನಿಮಗೆ? ಕಸ್ಟಮರು ಸಬ್ ರಿಜಿಸ್ಟರ್ ಆಫೀಸು, ಆರ್ ಟಿ ಆಫೀಸು, ಕೆ ಬಿ ಆಫೀಸು, ನಾಡ ಆಫೀಸರು. ಗೌರ್ಮೆಂಟ್ ಅಫಿಷಿಯಲ್ಸೇ ಜಾಸ್ತಿ? ಅವರೇ ಜಾಸ್ತಿ. ಓಕೆ ಹೊರಗಡೆ ಜನ ಬೆಂಗಳೂರು ಕಡೆಗೆ ಹೋಗೋರು, ಬೆಂಗಳೂರಿಂದ ನಮ್ಮ ಕಡೆ ಹೋಗೋರು, ಹೊರಗಡೆ ಜನರು ತುಂಬ ಬರ್ತಾರೆ. ರಜಾ ಗಿಜಾ ಏನು ಇಲ್ವಾ? ರಜಾ ಗೌರ್ಮೆಂಟ್ ರಜಾ ಏನಂದ್ರೆ ಅವ್ರ ರಜಾ. ಸೆಕೆಂಡ್ ಸ್ಯಾಟರ್ಡೆ, 4th ಸ್ಯಾಟರ್ಡೆ, ಭಾನುವಾರ ಮಾಮೂಲಿ ರಜಾ. ಗೌರ್ಮೆಂಟ್ ರಜಾ ಇದ್ದಾಗಲ್ಲ ರಜಾ ಆಗುತ್ತೆ. ಓಕೆ ಇದರ ಟೈಮಿಂಗ್ಸ್ ಅಮ್ಮ? ಟೈಮಿಂಗ್ಸು 11:45 12 ಗಂಟೆಗೆ ಸ್ಟಾರ್ಟು. 12 ಗಂಟೆ ಸ್ಟಾರ್ಟ್ ಆದ್ರೆ 4 ಗಂಟೆಗೆ ಫಿನಿಶ್. ಸಾಯಂಕಾಲ ಎಲ್ಲ ಕೊಡಲ್ವಾ? ಕೊಡಲ್ಲ. ಮಧ್ಯಾಹ್ನ ಒಂದು ಟೈಮು ರಜಾ ಇದ್ರೆ ರಜಾ ಇಲ್ಲ ಅಂದ್ರೆ ಕಂಟಿನ್ಯೂಸ್ ಇರುತ್ತೆ. ಮುದ್ದೆ ಅಂತೂ ಲೈಟಾಗಿ ಲೀನ್ ಆಗಿತ್ತು. ಈಗ ರೈಸ್ ತಗೊಳ್ಳೋ ಸಮಯ. ಅಮ್ಮ 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 ಸ್ವಲ್ಪ ಅನ್ನ ಹಾಕಿ. ಇದಕ್ಕೆ ಸೇಮ್ ಸಾಂಬಾರಾ? ಇವತ್ತು ಇದೇ ಸಾಂಬಾರಾ? ಸ್ವಲ್ಪ ಹಾಕಿ ಸೈಡ್ಗೆ ಹಾಕ್ಬಿಡಿ. ನಾಳೆ ಬೇರೆ ಸಾರು. ಸ್ವಲ್ಪ ಸಾಂಬಾರು ಎತ್ಕೊ ಬರ್ತೀರಾ? ಈ ಸಾಂಬಾರು ಜೊತೆಗೆ ಲೈಟಾಗಿ ತುಪ್ಪ ಗಿಪ್ಪ ಹಾಕ್ಕೊಂಡು ತಿಂದ್ರಂತೂ ಕ್ರೇಜ್ ಇರುತ್ತೆ. ನಾನೊಂಥರ ಡಿಫ್ರೆಂಟಾಗಿ ತಿಂತೀನಿ. ಕಾಳೆಲ್ಲ ಇರುತ್ತಲ್ಲ ಅದನ್ನ ನೀಟಾಗಿ ಇಚ್ಚಿಬಿಟ್ಟು ರೈಸ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಕ್ರೇಜ್ ಇರುತ್ತೆ. ಬರಲಿ ಸಾಂಬಾರು ಇಲ್ಲಿ ಹಾಕಿ. ಸ್ವಲ್ಪ ಕಾಳು ಹಾಕಿ. ಜಾಸ್ತಿನೇ ಹಾಕಿದ್ರೆ ಪರವಾಗಿಲ್ಲ. ಸಾಕು. ನಾನು ಇದಾಕ್ಸ್ಕೊತೀನಿ ರಸಮ್. ಹಂಗೆ ಸ್ವಲ್ಪ ಕಾಳು ತಗೊಂಡು ಈಗ ಫುಲ್ ಇದು ಮಾಡಿಬಿಟ್ಟು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಇದಕ್ಕೆ ಬೇಳೆ ಸಾಂಬಾರು ತಿಂದರೆ ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ. ಈ ಒಣಗಿಸಿರೋ ಬೇಳೆ ಫ್ಲೇವರೇ ಬೇರೆ ಇದೆ. ಒಂದು ಬೈಟ್ ಸೂಪರು. ಒಂದೊಳ್ಳೆ ತಿಕ್ಕಾಗಿರೋಂಥ ಸಾಂಬಾರು ಮುದ್ದೆ ಜೊತೆ ಕ್ರೇಜಿ ಇತ್ತು. ರೈಸ್ ಜೊತೆಗೆ ಇನ್ನೂ ಸೂಪರಾಗಿದೆ. ಅದ್ರ ಜೊತೆಗೆ ತಿಳಿ ಸಾಂಬಾರು ಟ್ರೈ ಮಾಡೋಕ್ಕಿಂತ ಈ ಕಾಳಿದೆಯಲ್ಲ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನಿ ಕಳೆದೋಯ್ತೀರ. ಲೈಟಾಗಿ ತುಪ್ಪ ಗಿಪ್ಪ ಇತ್ತು ಅಂದ್ಕೊಳ್ಳಿ, ಅವ್ನು ಕೇಳೋಕ್ಕಾಗಲ್ಲ. 80 ರೂಪೀಸ್ಗೆ ಅನ್ಲಿಮಿಟೆಡ್ ಕೊಡ್ತಾಯಿದ್ದಾರೆ. ಹಂಗೆ ನಾರ್ಮಲಾಗಿ ಟ್ರೈ ಮಾಡ್ಬೇಕು. ತುಪ್ಪ ಗಿಪ್ಪ ಹಾಕೊಂಡು ತಿಂದ್ರಿ ಅಂದರೆ ಪಕ್ಕ ಕಳೆದೋಯ್ತೀರ. ಮಜ್ಜಿಗೆ ಕೂಡ ಕೊಡ್ತಾರೆ ಅನ್ಲಿಮಿಟೆಡಾಗಿ. ರೈಸು, ಸಾಂಬಾರು, ರಸಮ್ಮು, ಮಜ್ಜಿಗೆ, ಉಪ್ಪಿನಕಾಯಿ ಇದೆಯಮ್ಮ? ಓಕೆ ನಾನು ಬಂದಿರೋ ಟೈಮ್ಗೆ ಉಪ್ಪಿನಕಾಯಿ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಬೇಗನೆ ಬಂದಿದ್ದರೆ ಏನಮ್ಮ ಖಾಲಿ ಆಗಿದೆಯಾ? ಓಕೆ ಉಪ್ಪಿನಕಾಯಿ ಖಾಲಿ. ಉಪ್ಪಿನಕಾಯಿ ಸ್ವಲ್ಪ ಲೈಟಾಗಿ ಉಪ್ಪಿನಕಾಯಿ ಇಟ್ಕೊಂಡು ತಿಂದರೂ ಇನ್ನೂ ಸೂಪರಾಗಿರುತ್ತೆ. ಒಂದು ಬೈಟ್, ಒಂದೊಳ್ಳೆ ಸಾಂಬಾರು. ನೀವು ನಾರ್ಮಲ್ ತಿಳಿ ಸಾಂಬಾರು ಟ್ರೈ ಮಾಡೋಕ್ಕಿಂತ ಈಗ ನಾನು ಟ್ರೈ ಮಾಡಿದ್ನಲ್ಲ ಕಾಳು ಜೊತೆ ಟ್ರೈ ಮಾಡಿ ಕಳೆದೋಯ್ತೀರ. ಅಲ್ಟಿಮೇಟು ಒಂದೊಳ್ಳೆ ಬೆಸ್ಟಾಗಿರೋಂಥ ಸಾಂಬಾರು, ಬೆಸ್ಟಾಗಿರೋಂಥ ಮುದ್ದೆ, ಒಂದೊಳ್ಳೆ ಸಾಫ್ಟಾಗಿರೋಂಥ ಮುದ್ದೆ, ಬೆಸ್ಟಾಗಿರೋಂಥ ಸಾಂಬಾರು. ರೈಸ್ ಜೊತೆ ಕೂಡ ಈ ಒಂದು ಸಾಂಬಾರು ಮರ್ಜಾಗೆ ಬೆಸ್ಟಾಗಿದೆ. ಎಲ್ಲನೂ ಬೆಸ್ಟ್ ಅಂತಲೇ ಹೇಳ್ಬೋದು. 80 ರೂಪಾಯಿಗೆ ಕೊಡೋ ಕಾಸಿಗೆ ಹೊರತು ಪೈಸಾ ವಸೂಲು. ಸೂಪರ್. ಹಪ್ಪಳ ಕೊಡ್ತೀರ ಒಂದು? ಅಮ್ಮ ಮಜ್ಜಿಗೆ ಕೊಡಿ. ಹಪ್ಪಳ ಥರ ಬರ್ತೀನಿ. ಫಸ್ಟೇ ಕೊಟ್ಬಿಟ್ರೆ ಇನ್ನೊಂದು ತೊಗೋತೀನಿ. ಹಪ್ಪಳ ಇದು ಒಳ್ಳೆ ಮಸಾಲ ಮಜ್ಜಿಗೆ, ಕೊತ್ತಂಬರಿ, ಈ ಹಸಿಮೆಣಸಿನ್ಕಾಯಿ ನೀಟಾಗಿ ಇದು ಮಾಡಿಬಿಟ್ಟು ಹಾಕಿರ್ತಾರೆ. ಸೂಪರಾಗಿದೆ. ಒಂದು ಬೈಟ್ ಮಾಡೋಣ. ಅದಾದ್ಮೇಲೆ ಹಪ್ಪಳ ಬರುತ್ತೆ. ಹಪ್ಪಳ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನು. ಏನಮ್ಮ ಹಾಕ್ತೀರಾ? ಹಾಕಿ ಓಕೆ ಸಾಕು ಕೊಡಿ. ಹಪ್ಪಳ ಜೊತೆಗೆ ಈ ಒಂದು ಸಾಂಬಾರು, ಲೈಟಾಗಿ ಉಪ್ಪಿನಕಾಯಿ, ಸ್ವಲ್ಪ ಹಂಗೆ ಹಪ್ಪಳ ಮುರ್ಕೊಂಡು ತಿಂದ್ರಂತೂ ಅಲ್ಟಿಮೇಟು ಕಾಂಬಿನೇಷನು. ಲಿಟ್ರಲಾಗಿ ಇಷ್ಟು ತಿಂದಿದ್ದೀನಿ ನಾನು. ಲೀನಾಗಿದೆ, ಲೈಟಾಗಿದೆ. ಮನೆ ಊಟ ತಿನ್ನೋಣ. ಸೂಪರು. ಹಪ್ಪಳ ಜೊತೆ ಟ್ರೈ ಮಾಡಿ. ನಾನು ಹೇಳ್ದಂಗೆ ಕಾಳು ಜೊತೆಗೆ ಟ್ರೈ ಮಾಡಿ. ಅಲ್ಟಿಮೇಟ್ ಇದೆ. ಇದ್ರೆ ಉಪ್ಪಿನಕಾಯಿ ಹಾಕ್ಸ್ಕೊಡಿ. ನನಗೆ ಲಾಸ್ಟಲ್ಲಿ ಉಪ್ಪಿನಕಾಯಿ ಕೊಟ್ಟರು, ಅದು ಕೂಡ ಸೂಪರಾಗಿದೆ.
ಆಮೇಲೆ ನಾನು ವೀಡಿಯೋ ಮುಗಿಸ್ಕೊಂಡು ಲಾಸ್ಟಲ್ಲಿ ಟ್ರೈ ಮಾಡ್ತೀನಿ. ರಸಮ್ ಬಂತು, ಸ್ವಲ್ಪ ಹಂಗೆ ರಸಮ್ ಮಾಡಿಕೊಂಡು ಒಂದು ಬೈಟ್ ಮಾಡೋಣ. ಆಹಾ, ಘಮ ಅಂತೂ ಸೂಪರಾಗಿದೆ. ಆಹಾ, ರಸಮ್ ಘಮ ಅದೇ ಟೆಂಪ್ಟ್ ಮಾಡಿಬಿಡುತ್ತೆ. ಹಂಗೆ ಸೈಡ್ಗಿಟ್ಟು ಹಂಗೆ ಮಿಕ್ಸ್ ಹೊಡೆದು ತಿಂದ್ರಂತೂ ಅಲ್ಟಿಮೇಟು ಬೆಸ್ಟ್ ಫಿನಿಶು. ಆಹಾ, ಹುಳಿಯಾಗಿ ಒಂದೊಳ್ಳೆ ರಸಮ್ ಆರಾಮ ಜೊತೆಗೆ ಬೆಸ್ಟಾಗಿದೆ. ಬಂದರೆ ಸಾಂಬಾರು ಜೊತೆಗೂ ಟ್ರೈ ಮಾಡಿ, ರಸಮ್ ಜೊತೆಗೂ ಟ್ರೈ ಮಾಡಿ. ಎಲ್ಲನೂ ಅನ್ಲಿಮಿಟೆಡ್ ಇರುತ್ತೆ, ಯಾವುದೂ ಲಿಮಿಟೆಡ್ ಅಲ್ಲ. 80 ರೂಪಾಯಿ ಕೊಡೋ ಕಾಸಿಗೆ ಹೊರ್ತು. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ದೇವನಪಳ್ಳಿಯ ದಾಸನಪುರ ಹೋಬಳಿ, ಈ ಸಬ್ ರಿಜಿಸ್ಟ್ರ್ ಆಫೀಸ್ ಪಕ್ಕದಲ್ಲೇ ಬರೋಂಥ ಒಂದು ಜಾಗ. ನೆಲಮಂಗಲ ಟು ಬೆಂಗಳೂರು, ಬೆಂಗಳೂರು ಟು ನೆಲಮಂಗಲ ಟ್ರಾವೆಲ್ ಮಾಡ್ತಾಯಿದ್ರೆ ಈ ದಾಸನಪುರ ಹೋಬಳಿ, ಅದೇ ಹೇಳಿದ್ನಲ್ಲ, ನೆಲಮಂಗಲ ಸಬ್ ರಿಜಿಸ್ಟ್ರ್ ಆಫೀಸ್ ಇದೆಯಲ್ಲ, ಅಲ್ಲಿಂದ ಜಸ್ಟ್ ಒಂದು ಒಳಗಡೆ ಒಂದು 10-20 ಮೀಟ್ರ್ ಒಳಗಡೆ ಬಂದರೆ ಒಳಗಡೆ ಇರೋಂಥ ಒಂದು ಜಾಗ. ಯಾವುದೇ ರೀತಿಯ ನೇಮ್ ಪ್ಲೇಟು ಏನೂ ಇಲ್ಲ, ಜಸ್ಟು ಬೇಡ ಸಾಕಮ್ಮ, ಜಸ್ಟು ಮನೇಲಿ ಮಾಡೋವಂಥ ಊಟ. ಬಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ಒಳಗಡೆ ಬಂದು ಒಂದು ಜಸ್ಟ್ ಪಾರ್ಕಿಂಗ್ ಜಾಗ ಇದೆ, ಪಾರ್ಕಿಂಗ್ ಆಪೋಸಿಟಲ್ಲಿ ಬರುವಂಥ ಒಂದು ಜಾಗ. ಕಾರಲ್ಲಿ ಬನ್ನಿ, ಬೈಕಲ್ಲಿ ಬನ್ನಿ, ಯಾವ್ದು ಬೇಕಾದ್ರೆ ಬನ್ನಿ, ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ. ಈ ಕಡೆ ಬಂದರೆ ಒಂದು ಬಾರಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಪಕ್ಕಾ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.